ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಗುಜರಾತ್ನಲ್ಲಿ ನಿನ್ನೆ ಮಾತನಾಡಿದ್ದಾರೆ. ಮಾತನಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾಗೋದರ ಹಿಂದೆ ಜನಾಕ್ರೋಶ ಇದೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಬದಲಾಗಿದ್ದಕ್ಕೆ ಕಾರಣ ಜನಾಕ್ರೋಶ. ಸರ್ಕಾರದ ವಿರುದ್ಧ ಜನರಿಗೆ ಅಸಮಾಧಾನ ಇದೆ, ಜನವಿರೋಧ ಇತ್ತು ಅನ್ನೋ ಕಾರಣಕ್ಕಾಗಿ ಸಿಎಂ ಬದಲಾಯಿಸಿದ್ದಾರೆ. ಮೋದಿ ಟೀಕೆ ಮಾಡಿದ್ದಾರೆ. ಗುಜರಾತ್ನಲ್ಲಿ ಕಳೆದ 12 ವರ್ಷಗಳಿಂದ ಕಾಂಗ್ರೆಸ್ ಅರಾಜಕತೆ ಸೃಷ್ಟಿ ಮಾಡುವಂತ ಪ್ರಯತ್ನದಲ್ಲಿದೆ. ಹಿಮಾಚಲ ಪ್ರದೇಶದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಆಯಿತು, ಎಲ್ಲವನ್ನೂ ನಾವೇ ಗೆದ್ವಿ. ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಅಲ್ಲೆಲ್ಲ ಜನಾಕ್ರೋಶ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲಿ ಆ ಜನಾಕ್ರೋಶದಿಂದ ಆಚೆ ಬರಬೇಕು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿದ್ದಾರೆ. ಇದು ಪ್ರಧಾನಿಯವರ ಮಾತು ಗುಜರಾತ್ನಲ್ಲಿ. कर्नाटका की जनता में भी कांग्रेस सरकार को लेकर के बहुत आक्रोश है और यही कारण है कि कर्नाटका में भी कांग्रेस को सीएम बदलना पड़ रहा है. साथियों, भारत नकारात्मकता से कहीं आगे निकल चुका है. यह असीमित आशावाद वाला देश है, अद्भुत आकांक्षाओं से लैस देश है. भारत के नागरिक सपनों से भरे हुए हैं, संकल्पों से भरे हुए हैं और संकल्प को सिद्धि में बदलने के लिए प्रतिबद्ध जनता जनार्दन है. और जब देश की जनशक्ति संकल्पित है तो देश का हर लक्ष्य पा सकता है और यही भारत की ताकत है. कर्नाटक ಮುಖ್ಯಮಂತ್ರಿಗಳ ಬದಲಾವಣೆಯಾಗೋದಕ್ಕೆ ಜನಾಕ್ರೋಶ ಕಾರಣ ಆಗಿದೆ ಕರ್ನಾಟಕದಲ್ಲಿ. ಅಶೋಕ್ ಗೌಡ್ರೆ, ಈ ಲಾಜಿಕ್ಕು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರಿಗೂ ಅಪ್ಲೈ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರನ್ನು ಬದಲಾವಣೆ ಮಾಡುವಾಗ ಜನಾಕ್ರೋಶ ಇತ್ತು ಅನ್ನೋ ಕಾರಣಕ್ಕಾಗಿ ಬದಲಾವಣೆ ಮಾಡಿದ್ದ, ರಾಜಕೀಯ ಕಾರಣಕ್ಕಾಗಿ ಬದಲಾವಣೆ ಮಾಡಿದ್ದ. ಆ ಸಂದರ್ಭನ ನಾವು ಮಾತಾಡೋದಾದ್ರೆ ಆ ಸಂದರ್ಭಕ್ಕೆ ಮಾತಾಡಿದ್ದೀವಿ, ಚರ್ಚೆಗಳಾಗೋಗಿದೆ. ಆದರೆ ಈ ಸಂದರ್ಭದಲ್ಲಿ ಈಗ 2023 ಮೇನಲ್ಲಿ ಬಂದಂತಹ ಈ ಸರ್ಕಾರಕ್ಕೆ ಒಂದು ಲಂಗು ಲಗಾಮು ಮತ್ತು ಒಂದು ದಿಕ್ಕು ದಿಶೆ ಅನ್ನೋದು ಇತ್ತ ಅಂತಕ್ಕಂತಹದಕ್ಕೆ ಪ್ರಶ್ನೆಯನ್ನು ಕಾಂಗ್ರೆಸ್ನವರೇ ಉತ್ತರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದ ನಾನು ಆಗಲೇ ಹೇಳಿದ್ದೆ, ಅನೇಕ ಫೇಲ್ಯೂರ್ಸ್ನ ಈಗಾಗಲೇ ನಾನು ಲಿಸ್ಟ್ ಮಾಡಬಲ್ಲೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ನೀವು ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋಗಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಥವಾ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ಹೆಲ್ತ್ ಕೇರ್ಡಲ್ಲಿ ಒಂದು ಹಸುಗಳಿಗೆ ಮತ್ತು ಕುದುರೆ ಕೊಡ್ತಕ್ಕಂತಹ ಔಷಧಿನ ಮನುಷ್ಯರಿಗೆ ಕೊಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ನಾವು ಪ್ರಸ್ತಾಪನೆ ಮಾಡಿದಾಗ ಬುಡಾಫಿಯಾಗಿ ಲೇಬಲ್ ಚೇಂಜ್ ಆಗಿಬಿಟ್ಟಿತ್ತು, ಅದಕ್ಕೆ ಕೊಟ್ವಿ ಅಂತ ಹೇಳಿ ಉತ್ತರನ ಕೊಡ್ತಾರೆ. ಅದಾದಮೇಲೆ ಶಿಕ್ಷಣ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ NEP ಬದಲು ನಾವು SEP ತರ್ತೀವಿ ಅಂದ್ರೆ ತರಲಿಲ್ಲ. ಅಂದರೆ ಒಂದು SEP ಕಮಿಟಿ ಮಾಡೋದು ಇವತ್ತರೆಗೂ 37 ತಿಂಗಳಾಗಿದೆ. ಸರ್ಕಾರ ಬಂದು ಆಯ್ತಪ್ಪ ನೀವು ಅದು ಒಂದು 5 ತಿಂಗಳು ಮುಂಚೆ ಬಿಟ್ಬಿಡಿ, ಅದಾದ್ಮೇಲೆ ಏನಾದರೂ ಮಾಡಿದ್ರ ಓಕೆ. 6ನೇ ಗ್ಯಾರಂಟಿ ಜನಮಾನಸದಲ್ಲಿ ಕಾಣಬೇಕಿತ್ತು, ಖಂಡಿತೋಲು ಅದಕ್ಕೆ ಧ್ವನಿಯಾಗಿ ವಿರೋಧ ಪಕ್ಷ ಕೆಲಸ ಮಾಡಬೇಕಿತ್ತು, ಎಲ್ಲೂ ಕಾಣಲಿಲ್ಲ ನಮಗೆ. ಅಯ್ಯೋ, ನೀವು ಅಕಸ್ಮಾತ್ ಏನಾದ್ರೂ ಈಗ ಸರ್ಕಾರ ಬದಲಾವಣೆ ಆಗೋಗಿದೆ, ಅದಕ್ಕಿಂತ ಬದಲಾವಣೆ ಆಗೋಕ್ಕಿಂತ ಒಂದು 2-3 ವಾರ ಮುಂಚೆ ನೀವೇನೋ ಒಂದು ಸರ್ವೆ ಮಾಡಿದ್ದಿದ್ರೆ ಆವಾಗ ನಿಮಗೆ ಖಂಡಿತವಾಗ್ಲೂ ಜನ ಹೇಳೋರು ಸಿದ್ದರಾಮಯ್ಯನವರ ಆಡಳಿತ ವೈಖರಿ, ನೀವು ನೇಮ್ ದ ಡಿಪಾರ್ಟ್ಮೆಂಟ್, ನೇಮ್ ದ ಪೋರ್ಟ್ಫೋಲಿಯೋ, ಅದರಲ್ಲಿ ನಿಮಗೆ ಕಾಣಿಸ್ತಕ್ಕಂತಹ ಜನಾಕ್ರೋಶ ಎಷ್ಟರ ಮಟ್ಟಕ್ಕಿತ್ತು ಅಂದರೆ ಬೇಸರ ಆಗೋಗಿದ್ರು ಜನ. ಬೇಸರ ಆಗಿದ್ದು ಅದೇ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವ್ರನ್ನ ಕರೆಸಿ ಮಾತಾಡಿ, ಆಯ್ತಪ್ಪ ನೀವು ಏನು ಹೇಳಿದ್ದು 1 ವರ್ಷ 4 ವರ್ಷ, 2 ವರ್ಷ 3 ವರ್ಷ, 2.5 ವರ್ಷ 2.5 ವರ್ಷ, ದೇವರಾಜ ಅರಸು ರೆಕಾರ್ಡು, ಯಾಕೆ ನೀವು ಎಕ್ಸಾಕ್ಟಾಗಿ ಈ 3 ವರ್ಷ ಕಂಪ್ಲೀಟ್ ಆಗಿದ್ದ ದಿವಸ ನೀವು ರಾಜೀನಾಮೆ ತೆಗೆದುಕೊಳ್ತಿದ್ದೀರಾ? ಯಾಕೆ ಅಂತ ಹೇಳಿದ್ರೆ ಜನಾಕ್ರೋಶ ಇತ್ತು, ಜನಗಳ ಮಧ್ಯದಲ್ಲಿ ಅಸಮಾಧಾನ ಇತ್ತು ಅಂತಲೇ ತೆಗೆದುಕೊಂಡಿರ್ತಕ್ಕಂಥದ್ದು. ನೀವು ಒಂದು ಕರಪ್ಷನ್ ಒಂದೇ ಅಲ್ಲ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸರ್ಕಾರ 5G ಅಲ್ಲ. ಅಶೋಕ್ ಅವ್ರೆ, ನನ್ನ ಪಾಯಿಂಟ್ ಅನ್ನು ಕೇಳಿಸ್ಕೊಳ್ಳಿ. ಜನಾಕ್ರೋಶ ಪ್ರಧಾನಿ ಹೇಳಿದ ರೀತಿಯಲ್ಲಿ ಜನಾಕ್ರೋಶ ಇತ್ತು ಅಂತ ಒಂದು ನಿಮಿಷ ಜನ ಬೀದಿಗಿಳಿದು ಪ್ರತಿಭಟನೆಗಳನ್ನು ಮಾಡಬೇಕಿತ್ತು. ಅಟ್ಲೀಸ್ಟ್ ನೀವಾದರೂ ಮಾಡಿ ಜನರ ಆಕ್ರೋಶಕ್ಕೆ ಧ್ವನಿ ಆಗಬೇಕಿತ್ತು. ನಾನು 3 ವರ್ಷದಲ್ಲಿ ಅಂತ ಸಂಘಟಿತ ಪ್ರಯತ್ನ, ಸಂಘಟಿತ ಪ್ರತಿಭಟನೆ ಕಾಣಲಿಲ್ಲ, ನಾನು ನೋಡಲಿಲ್ಲ. ನಾವು ಅನೇಕ ಕಡೆ ಪ್ರತಿಭಟನೆ ಮಾಡಿದ್ದೀವಿ. ಇಲ್ಲಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ದೀವಿ. ವಾಲ್ಮೀಕಿ ಹಗರಣದಲ್ಲಿ ನಾವು ಈಗಾಗಲೇ ಹೋರಾಟ ಮಾಡಿದ್ದೀವಿ. ಆಮೇಲೆ ಕಾಂಗ್ರೆಸ್ ಸರ್ಕಾರದ ಅನೇಕ ಮಿಸ್ಮ್ಯಾನೇಜ್ಮೆಂಟ್ಸ್ನ ನಾವು ಜನಗಳ ಮಧ್ಯದಲ್ಲಿ ತೆಗೆದುಕೊಂಡೋಗಿ ಮಾತಾಡ್ತಾನೆ ಇದ್ದೀವಿ. ಇದ್ರ ಜೊತೆಗೆ ಜನಾಕ್ರೋಶ ಇದ್ದಿದ್ದಕ್ಕೋಸ್ಕರ ನೀವೇನು ಹೇಳ್ತಿದ್ರ, ಪೊಲಿಟಿಕಲ್ ಪ್ರೊಟೆಸ್ಟಿಗೂ ಅಶೋಕ್ ಗೌಡ್ರೆ, ಪೊಲಿಟಿಕಲ್ ಪ್ರೊಟೆಸ್ಟಿಗೂ ಜನರ ಆಕ್ರೋಶ ರೂಪುಗೊಳ್ಳೋದಕ್ಕೆ ವ್ಯತ್ಯಾಸ ಇದೆ. ಪೊಲಿಟಿಕಲ್ ಪ್ರೊಟೆಸ್ಟ್ಗಳು ಆಗ್ತಾ ಇರುತ್ತೆ. ಇವತ್ತಿನ ರಾಜಕಾರಣ ಇದೆಯಲ್ಲ, ಇವತ್ತು ಕರ್ನಾಟಕದ ರಾಜಕಾರಣ ಏನಿದೆ, ನೀವು ಅಕಸ್ಮಾತ್ ಸುದೀರ್ಘವಾಗಿ ನೋಡ್ಕೊಂಬಂದ್ರೆ ಜನಾಕ್ರೋಶ ಆವತ್ತು ಬಂಗಾರಪ್ಪನವ್ರ ಮೇಲೂ ಇತ್ತು,
ಅಥವಾ ವೀರಪ್ಪ ಮೊಯ್ಲಿ ಅವ್ರ ಮೇಲೆ ಇತ್ತು, ವೀರೇಂದ್ರ ಪಾಟೀಲ್ ಅವ್ರ ಮೇಲೆ ಜನಾಕ್ರೋಶ ಇರಲಿಲ್ಲ. ಆಗ ಬದಲಾವಣೆ ಆಯಿತು ಅವ್ರ ಆರೋಗ್ಯ ಕಾರಣಕ್ಕೆ. ದೇವರಾಜ ಅರಸು ಅವ್ರನ್ನ ಬದಲಾವಣೆ ಮಾಡಿದ್ದು ಪೊಲಿಟಿಕಲ್ ಕಾರಣಕ್ಕೆ. ಆದರೆ ನೀವು ಇವತ್ತಿನ ಸರ್ಕಾರ ಏನಿದೆ ಸಿದ್ದರಾಮಯ್ಯನವ್ರನ್ನ ಅಶೋಕ್ ಗೌಡ್ರೆ, ಇದಕ್ಕೆ ನಾನು ನಿಮಗೆ ಒಂದು ವಿಚಾರ ಹೇಳ್ತೀನಿ. ಬಂಗಾರಪ್ಪ ಅವರನ್ನು ಬದಲಾಯಿಸೋ ಸಂದರ್ಭದಲ್ಲಿ ಕ್ಲಾಸಿಕ್ ಕಂಪ್ಯೂಟರ್ ಹಗರಣದ ವಿಚಾರ ಪ್ರಸ್ತಾಪ ಆಗಿತ್ತು, ಆ ಕಾರಣಕ್ಕಾಗಿ ಬದಲಾವಣೆಗಳಾಯಿತು. ಯಡಿಯೂರಪ್ಪ ಅವರನ್ನು ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಫಸ್ಟ್ ಟರ್ಮಲ್ಲಿ ಭ್ರಷ್ಟಾಚಾರದ ವಿಚಾರಗಳು ಬಂತು. ಇಲ್ಲಿ ಬದಲಾವಣೆಯ ಪಾರ್ಟಿಯ ಇಂಟರ್ನಲ್ ವಿಚಾರ ಕಾಣಿಸ್ತಾ ಇದೆ ಬಿಟ್ಟರೆ ಆಕ್ರೋಶಗಳು ಎಲ್ಲಿ ಕಾಣಿಸ್ತಾ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದನ್ನೇ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀರಾ. ಅಕಸ್ಮಾತ್ ಏನಾದ್ರು ಜನಾಕ್ರೋಶ ಇಲ್ಲದೆ ಪಾರ್ಟಿ ಇಂಟರ್ನಲ್ ವಿಚಾರ ಆಗಿದ್ದಿದ್ರೆ DK ಶಿವಕುಮಾರ್ ಅವರೇ ಓಪನ್ ಒಂದು ಟಿವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಓಪನ್ ಆಗಿ ಹೇಳ್ತಾರೆ, ನಮ್ಮ ಮಧ್ಯದಲ್ಲಿ ಅಗ್ರಿಮೆಂಟ್ ಆಗಿದೆ 2-3, 2.5 ಅಂತ ಅಂದ್ಬಿಟ್ಟು ಓಪನ್ ಮಾಧ್ಯಮದಲ್ಲಿ ಹೇಳ್ತಾರೆ. ಅವ್ರ ತಮ್ಮ ಹೇಳ್ತಾರೆ ಮತ್ತು ಅವರ ಬೆಂಬಲಿಗಾದಂಥ ಶಾಸಕರುಗಳು ಹೇಳ್ತಾರೆ. ಆದರೆ 2.5 ವರ್ಷದಲ್ಲಿ ಆಗಲಿಲ್ಲ, 3 ವರ್ಷದಲ್ಲಿ ಆಯಿತು. ಏನಕ್ಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಎಲ್ಲ ಡಿಪಾರ್ಟ್ಮೆಂಟ್ನ ಫೇಲ್ಯೂರ್ಸು. ನೀವು ಒಂದು ಅಧಿಕಾರಿಗಳನ್ನ ಸರ್ವೆ ಮಾಡಿ ಅಥವಾ ಬೇಡ ಜನಗಳ ಮಧ್ಯದಲ್ಲೂ ಸರ್ವೆ ಮಾಡಿ, ಜನಾಕ್ರೋಶ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ ಅಕಸ್ಮಾತ್ ಏನೋ ಸರ್ಕಾರ ಬದಲಾವಣೆ ಆಗದಿದ್ರೆ ಇವರಿಗೆ 60 ಸೀಟ್ಗಿಂತ ಕಡಿಮೆ ಬರುತ್ತೆ ಇವತ್ತು ಚುನಾವಣೆ ಆದರೆ ಅನ್ನತಕ್ಕಂಥದ್ದು ಅನೇಕ ಸರ್ವೇಯರ್ಸ್ ಹೇಳ್ತಕ್ಕಂಥದ್ದು. ಒಂದ್ರ ಜೊತೆಗೆ ಇವತ್ತು ಸಹ ನಮಗೆ ನಿರೀಕ್ಷೆ ಏನಿತ್ತು, DK ಶಿವಕುಮಾರ್ ಅವರು ಜಾತಿ ಸಮೀಕ್ಷೆ ರಿಪೋರ್ಟ್ನ ಆವತ್ತಿನ ತರಾತುರಿಯಲ್ಲಿ ನೀವು ಹೇಳಿದ ರೀತಿಯಲ್ಲಿ ಜನಾಕ್ರೋಶ ಇತ್ತು ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವರ ಜಾಗಕ್ಕೆ DK ಶಿವಕುಮಾರ್ ಅಂತಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಸರಿ ಹೋಗುತ್ತೆ ಅಂತ ಕಾಂಗ್ರೆಸ್ ಅನ್ಕೊಂಡವ್ರೆ, ಆದ್ರೆ ಸರಿ ಹೋಗಲ್ಲ ಅಂತಕ್ಕಂಥದ್ದು ಪ್ರಧಾನಿ ಹೇಳ್ತಾರೆ ಜನಾಕ್ರೋಶ ಇತ್ತು ಅಂತ. ಇಂಟರ್ನಲ್ ವಿಚಾರ ಅದು ಅಂತ ಅನ್ಸತ್ತೆ ನೋಡಿದ್ರೆ. ಜನಾಕ್ರೋಶ ಇದ್ರೆ ಪ್ರತಿಭಟನೆಗಳು, ಬೇರೆ ಬೇರೆ ಕಾರಣಗಳು, ಭ್ರಷ್ಟಾಚಾರ, ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಬದಲಾಗಿದ್ದನ್ನು ನೋಡಿದೀವಿ ನಾವು. ಸಿದ್ದರಾಮಯ್ಯ ಅಂತ ಅಪವಾದ ಹೊತ್ಕೊಂಡು ಹೊರಗೆ ಹೋಗಿಲ್ಲ, ಇಂಟರ್ನಲ್ ಕಾರಣಕ್ಕಾಗಿ ಹೊರಗೆ ಹೋಗಿದ್ದಾರೆ. ಜನಾಕ್ರೋಶ ಹೆಂಗಾಗುತ್ತದು ಸರ್? ಈಗ ಎರಡು ದೊಡ್ಡ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ, ತೆಲಂಗಾಣ ಮತ್ತು ಕರ್ನಾಟಕ. ಉತ್ತರಾಖಂಡಲ್ಲಿ ಏನಾಗಿದೆ, ಮುಖ್ಯಮಂತ್ರಿ ಆದಿಯಾಗಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಹಿಮಾಚಲ್ ಪ್ರದೇಶಲ್ಲಿ, ತೆಲಂಗಾಣದಲ್ಲಿ ಅವರು ಮುಖ್ಯಮಂತ್ರಿ ಆದಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ನಾವು ಇದೇ ರೀತಿ ಆದರೆ ಗ್ಯಾರಂಟಿಗಳು ನಮ್ಮ ಕೈಲಿ ಕೊಡ್ಲಿಕ್ಕಾಗಲ್ಲ. ಹೇಳ್ತೀನಿ, ಯಾಕಂದ್ರೆ ಅವಾಗಿಂದ ಇತಿಹಾಸ ಮಾತಾಡ್ತಾ ಇದ್ರೆ ನಾನು ಕೇಳಿಸ್ಕೊಳ್ತಾ ಇದ್ದೆ ಸರ್. ಇತಿಹಾಸ ತಿಳ್ಕೋಬೇಕಷ್ಟೆ, ನಮ್ಮ ಅರಿವು ಇರಬೇಕಷ್ಟೆ. ಪ್ರಸ್ತುತ ದಿನ ಇವತ್ತಿನ ರಾಜಕಾರಣದಲ್ಲಿ ಇವತ್ತಿನ ಜನರು ಹೇಗೆ ಬದುಕ್ತಿದ್ದಾರೆ ನಾವು ನೋಡಬೇಕು ಹೊರತು ನಾವು ಇತಿಹಾಸ ಕೂತ್ಕೊಂಡು ನಿಜಲಿಂಗಪ್ಪ ಅವ್ರದ್ದು ಇತಿಹಾಸ ಮಾತಾಡೋದಾದ್ರೆ ಅವರು 6 ತಿಂಗಳು ಎಷ್ಟು ಕಷ್ಟಪಟ್ಟರು ಗೆಲ್ಲಲಿಕ್ಕೆ ಅಂತ ಇತಿಹಾಸದಲ್ಲಿದೆ. ಎಲ್ಲರೂ ಪ್ರತಿಯೊಬ್ಬರದ್ದು ದೊಡ್ಡಗೌಡ್ರದ್ದು ಬಂತು, ದೊಡ್ಡಗೌಡ್ರು ಏನಕ್ಕೆ ರಾಜೀನಾಮೆ ಎಷ್ಟು ಹೋದ್ರು ಅಂತಲೂ ಗೊತ್ತಿದೆ. ನೀರಾವರಿ ಇಲಾಖೆಗಳಿಗೆ ಅನುದಾನ ಇಲ್ಲ ಅಂತ ಹೇಳಿ ಕುಮಾರಣ್ಣವ್ರ ಬಗ್ಗೆ ಮಾತಾಡಿದ್ರು. ಕುಮಾರಣ್ಣವರು ಅಧಿಕಾರದಲ್ಲಿ ಯಾರ್ಯಾರಿಗೆ BJP ಜೊತೆನೂ ಮಾಡಿದಾಗ ಕಾಂಗ್ರೆಸ್ ಜೊತೆ ಮಾಡಿದಾಗ್ಲೂ ಸರ್ಕಾರ ಏನು ನಡೆಸಿದ್ರು ಅಂತ ಗೊತ್ತಿದೆ. ಈಗ ಸಿದ್ದರಾಮಣ್ಣ ಅವರು ಕಳೆದ 5 ವರ್ಷ ಇರಲಿ, ಈಗ 3 ವರ್ಷ ಅಧಿಕಾರ ಇದ್ದಾಗ ಸಿದ್ದರಾಮಣ್ಣ ಅವ್ರು ಏನು ಕೊಟ್ಟರು ಕೊಡುಗೆ ಅಂತ ಅಂದಾಗ ಜನಗಳಿಗೆ ಗೊತ್ತಿದೆ ಏನು ಕೊಟ್ಟಿದ್ದಾರೆ ಅಂತ. ನಾನು ಕುಮಾರಣ್ಣ ಅವ್ರು ಏನು ಕೊಟ್ಟರು ಜನಾಕ್ರೋಶ ತಗೊಂಡು ಬರ್ತೀನಿ, ಅಲ್ಲಿಗೆ ಹೇಳ್ತೀನಿ, ನಾನು ಹೇಳ್ತಾ ಹೋಗ್ತೀನಿ. ಕುಮಾರಣ್ಣ ಅವ್ರು ಕೊಟ್ಟಾಗ ಅಧಿಕಾರ BJP ಜೊತೆ ಕಾಂಗ್ರೆಸ್ ಜೊತೆ ಸೇರ್ ಮಾಡಿದಾಗ ಎಲ್ಲೂ ಜನರಿಗೆ ಹೊರೆಯಾಗಂಗೆ ಜನರಿಗೆ ಹಿಂಸೆ ಕೊಡಲಿಲ್ಲ. 2020 ಸರ್ಕಾರನೇ ಮಾಡಿದ್ರು, ಎಲ್ಲೂ ಹೊರೆ ಮಾಡಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಇವು ಜನತಾ ದರ್ಶನ ಮುಖ್ಯಮಂತ್ರಿಗಳ ಸಮಯ ಇತ್ತಾ? ಗ್ರಾಮ ವಾಸ್ತವ್ಯ ಬೇಡ ಬಿಡಿ, ಅವ್ರ ಕೈಲಿ ಮಾಡಲಿಕ್ಕೆ ಆಗಲ್ಲ, ಸಮಯ ಇತ್ತಾ ಸರ್? ನಾನು ಕೇಳೋದು ಅಭಿವೃದ್ಧಿಗಳಿರಬೇಕು ಸರ್, ಯಾವುದೇ ಸರ್ಕಾರ ಇರಲಿ. ಸಿದ್ದರಾಮಣ್ಣ ಅವರು ಹೈಂದ ಅಂತ ಹೇಳ್ಕೊಂಡು ಬಂದು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಕಳೆದ 3 ವರ್ಷದಿಂದ ಏನ್ ಕೊಟ್ಟಿದ್ದಾರೆ ಒಂದು ಅಭಿವೃದ್ಧಿ ಹೇಳಿ ಸರ್. ಒಬ್ರು ಮುಖ್ಯಮಂತ್ರಿಗಳು ಏನೇನು ಕೊಟ್ಟಿದ್ದಾರೆ ಅನ್ನೋ ನಾನು ಹೇಳ್ತಾ ಬರ್ತೀನಿ. SM ಕೃಷ್ಣ ಅವರು ಏನು ಕೊಟ್ಟರು ಅಂತ ನಾನು ಹೇಳ್ತಾ ಬರ್ತೀನಿ. ಬಂಗಾರಪ್ಪ ಅವ್ರು ಏನು ಕೊಟ್ಟರು ಅಂತ ಹೇಳ್ತಾ ಬರ್ತೀನಿ. ಯಡಿಯೂರಪ್ಪ ಅವ್ರಿಗೆ ಏನು ಕೊಟ್ಟರು ಅಂತ ಹೇಳ್ತೀನಿ. ಕಳೆದ 3 ವರ್ಷದಲ್ಲಿ ಒಂದು ಅಭಿವೃದ್ಧಿ ಕರ್ನಾಟಕ ಕೊಟ್ಟಿದ್ದಾರೆ ಸರ್. ಇಷ್ಟೆಲ್ಲ ಮಾತಾಡ್ತಿದ್ದೀವಿ, ಒಂದು ಗಂಟೆ ಕೂತ್ಕೊಂಡು ಮಾತಾಡ್ತಿದ್ದೀವಿ. ನೀವು ಕೇಳಿ ನನ್ನ ಕುಮಾರಣ್ಣ ಅವ್ರು ಏನು ಕೊಟ್ಟರು ಅಂತ ಒಂದು 10 ಸೆಕೆಂಡಲ್ಲಿ 10 ಹೇಳ್ತೀನಿ. ನಾನು ಹೇಳ್ತಿದ್ದೀನಿ ಸರ್. ಏನಕ್ಕೆ ಜನಾಕ್ರೋಶ ಇದೆ ಅಂದರೆ ನಾವು ಹೇಳ್ತೀವಿ ನೋಡಿ, 3 ವರ್ಷ ಶೂನ್ಯ ಸಾಧನೆ, 3 ವರ್ಷ ಗ್ಯಾರಂಟಿ ಅಂತ ಇಟ್ಕೊಂಡು ಬಂದು ಪ್ರತಿಯೊಂದು ಇಲಾಖೆಗಳಲ್ಲೂ ಸಾಲ ಮಾಡಿದ್ರೆ ಆ ಇಲಾಖೆಗಳಿಗೆ ದುಡ್ಡು ಸಿದ್ದರಾಮಯ್ಯ ಆಡಳಿತ ನಡೆಸಿದ್ದು ವಿಪಕ್ಷಗಳ ಖುಷಿ ಆಗ್ಲಿ ಅಂತಲ್ಲ, ಜನಾಕ್ರೋಶ ಜನರಿಗೆ ಬೇಕಾಗಿ ಆಡಳಿತ ಮಾಡಿದ್ರು. ಜನ ಪ್ರಶ್ನೆ ಮಾಡಬೇಕಿತ್ತು. ನಾನು ರಮೇಶ್ ಬಾಬು ಕಂಪ್ಲೀಟ್ ಮಾಡ್ತೀನಿ. ಜನಾಕ್ರೋಶ ಬರೀ ವಿರೋಧ ಪಕ್ಷದವ್ರು ಹೇಳಿದ್ರು ಅಂತಲ್ಲ, ಜನಾಕ್ರೋಶ ಜನರನ್ನ ಇಂಡಿವಿಜುವಲ್ ಆಗಿ ನಾನು ಅದನ್ನೇ ರಮೇಶ್ ಬಾಬು ಅವರು ರಮೇಶ್ ಬಾಬು ಅವರು ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದು ಇಂಟರ್ನಲ್ ವಿಚಾರ ಆಗಿರಲಿಲ್ಲ, ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಆಗಿತ್ತು. ಈ 12 ವರ್ಷಗಳ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಅತ್ಯಂತ ವೈಫಲ್ಯದ ಪ್ರಧಾನಮಂತ್ರಿ ಯಾರಾದಿದ್ರೆ ಅದು ನರೇಂದ್ರ ಮೋದಿರವರು.
ಕಳೆದ 15 ದಿವಸದಲ್ಲಿ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಮುಂಚೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಆಸ್ ಕೋಟೆಡ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿಬಿಟ್ರೆ ಬೇರೆ ಬೇರೆ ಥರದ್ದೆಲ್ಲ ಗೊಂದಲಗಳಾಗ್ಬಿಡುತ್ತೆ, ಗಲಾಟೆ ಆಗಿಬಿಡುತ್ತೆ, ಏನೋ ಕ್ರಾಂತಿ ಆಗಿಬಿಡುತ್ತೆ ಅಂತೇಳಿ ವಾಲಂಟ್ರಲ್ಲಿ ನರೇಂದ್ರ ಮೋದಿರವರು ಹೇಳಿಕೆಯನ್ನು ಬೆಂಗಳೂರಲ್ಲೇ ಮಾಡಿದ್ರು. ಅದಾದಮೇಲೆ ಯಾವಾಗ ಒಂದು ಸುಲಲಿತವಾದಂಥ ಅಧಿಕಾರ ಹಸ್ತಾಂತರ ಆಯಿತೋ ಅವ್ರಿಗೆ ಮಾತಾಡೋಕ್ಕೆ ಬಾಯಿ ಇರಲಿಲ್ಲ. ಇವತ್ತು ಅದನ್ನು ಮುಂದುವರೆದ ಭಾಗವಾಗಿ ಜನ ವಿರೋಧಿ ಕಾರಣಕ್ಕೋಸ್ಕರ ಅಧಿಕಾರ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಫಟಾಲ್ ಮೋದಿರವರ ಹೇಳಿಕೆಯನ್ನು ಒಪ್ಪೋದಾದ್ರೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ತೆಗೆದಾಕಿ ನೀವು SR ಬೊಮ್ಮಾಯಿ ತಂದ್ರಲ್ಲ, ಅದು ನಿಮ್ಮ ಜನ ವಿರೋಧಿ ಬಸವರಾಜ ಬೊಮ್ಮಾಯಿ ತಗೊಂಡ್ರಲ್ಲ, ಅವತ್ತು ಈ ಕಾರಣಕ್ಕೆ ತಗೊಂಬಂದ್ರ. ಗುಜರಾತಲ್ಲಿ 3 ರಿಂದ 4 ಜನ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ರಿ. ಉತ್ತರಾಖಂಡಲ್ಲಿ 3 ಜನ. ಅದನ್ನು ಹೇಳ್ತಿದ್ದೀನಿ. ಮಧ್ಯಪ್ರದೇಶ ಅಲ್ಲಿ ಸೊ ಇಲ್ಲೆಲ್ಲ ನೀವು ಇದಕ್ಕೆ ಅದೆಲ್ಲ ಬಿಟ್ಬಿಡಿ. ಬಿಹಾರದಲ್ಲಿ ನಿತೀಶ್ ಕುಮಾರ್ ನೀವು ಬದಲಾವಣೆ ಮಾಡಿದ್ರಲ್ಲ, ಜನಾಕ್ರೋಶ ಬಂದಿತ್ತ ನಿತೀಶ್ ಕುಮಾರ್ ವಿರುದ್ಧ. ಒಬ್ಬ ಪ್ರಧಾನಮಂತ್ರಿ ಮಾತಾಡಬೇಕಾದ್ರೆ ಯಾವತ್ತೂ ಸಹ ಜವಾಬ್ದಾರಿಯುತವಾಗಿ ಮಾತಾಡಿ ಕಲ್ತ್ಕೋಬೇಕು. ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿ ಮಾಧ್ಯಮದ ಒಂದು ಪತ್ರಿಕಾಗೋಷ್ಠಿ ಮಾಡೋದು ನಿಮಗೆ ಶಕ್ತಿ ಇಲ್ಲ, ಈ ದೇಶದ ಬಗ್ಗೆ ಮಾತಾಡೋಕೆ ಕೊಟ್ಟಿದ್ದೀರಾ. ಆಯಿತು, ಈಗ ಮೊನ್ನೆ ಕಾಕ್ರೋಚ್ ಪಾರ್ಟಿ ಅಂತೇಳಿ ಇಡೀ ದೇಶದಲ್ಲಿ ಒಂದು ಯುವಕರದ ಕ್ರಾಂತಿ ಆಯ್ತಲ್ಲ, ಅಥವಾ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಯ್ತಲ್ಲ, ಯಾಕಾಯ್ತು? ಮಾತ್ರ ಆಯ್ತು. ಜನಾಕ್ರೋಶ ಇರ್ತಕ್ಕಂಥದ್ದು ಜನನೇ ಇರಲಿಲ್ಲ. ಅಲ್ಲಲ್ಲ, ಅದಿರ್ಲಿ, ಅದೊಂದು ಕಡೆ. ಜನಾಕ್ರೋಶ ಇರ್ತಕ್ಕಂಥದ್ದು ಮೋದಿಯವರ ವಿರುದ್ಧ. ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳಿದ್ರು. ಒಂದು ವಿಚಾರ ಬರುತ್ತೆ ರಮೇಶ್ ಬಾಬು ಅವರೇ. ಪ್ರಧಾನಿ ಹೇಳಿದ್ರು ಜನಾಕ್ರೋಶ ಇತ್ತು ಅಂತ. ಇದಕ್ಕೆ ಪೂರಕವಾಗಿ ಒಂದಿಷ್ಟು ಬೆಳವಣಿಗೆಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ನಾನು. ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರೇ ಹೇಳಿದರು, ಈಗಿರುವಂಥ ಕ್ಯಾಬಿನೆಟ್ನಲ್ಲಿದ್ದಂಥ ಹಿಂದಿನ ಕ್ಯಾಬಿನೆಟ್ನಲ್ಲಿದ್ದಂಥ ಬಹುತೇಕ ಸಚಿವರು ನಿಷ್ಕ್ರಿಯರಾಗಿದ್ದಾರೆ. ಅದರ ಅರ್ಥ ಏನು? ಕೆಲಸ ಆಗ್ತಿಲ್ಲ ಅಂತ ತಾನೆ. ಅದೇ ಜನಾಕ್ರೋಶ ಅಲ್ಲ. ಒಂದು ನಿಮಿಷ, ವೈಯಕ್ತಿಕ ಹೇಳಿಕೆಗಳನ್ನ ಜನರಲೈಸ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ನಿಮಿಷ, ನಾನು ನೀವು ಮುಗಿಸ್ತೀನಿ ದಯಮಾಡಿ. ನನಗೆ ಗೊತ್ತು ನಿಮ್ಗೆ ಭಾಳ ಸ್ಪೀಡಲ್ಲಿ ಇದ್ದೀರಾ, ನನಗೆ ಯಾಕೆ ಅಂತಲೂ ಜನಕ್ಕೆ ಗೊತ್ತಿದೆ, ನಾನು ಹೇಳೋದು ಬೇಡ. ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಜನಾಕ್ರೋಶ ಸನ್ಮಾನ್ಯ ಮೋದಿರವರೇ ಮಾತಾಡ್ತಿದ್ದೀರಲ್ಲ, ನೀವೇ ಬಂದು ಕರ್ನಾಟಕದಲ್ಲಿ BJP ಪರವಾಗಿ ರೋಡ್ ಶೋ ಮಾಡಿದ್ರಿ, ಏನಾಯಿತು? ಸಿದ್ದರಾಮಯ್ಯನವರ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ 136 ಸೀಟ್ ಗೆದ್ದು 43% ಓಟ್ ತಗೊಂಡು, ಅದು ಒಂದು ಕಡೆ. ಜನಾಕ್ರೋಶಕ್ಕೆ ಇವತ್ತು ಉತ್ತರ ಕೊಟ್ಟರಲ್ಲ, ಮೊನ್ನೆ ದಾವಣಗೆರೆ ಉಪಚುನಾವಣೆಯಲ್ಲಿ ಕೊಟ್ಟರು, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕೊಟ್ಟರು. ಏನಾಯ್ತು ನಿಮ್ಮ BJP ಪ್ರಶ್ನೆ? ಕರ್ನಾಟಕದಲ್ಲಿ ಆದಂತ ಅಷ್ಟು ಉಪಚುನಾವಣೆ ನಿಮ್ಮ MLA ನಿಷ್ಕ್ರಿಯತೆಯ ಬಗ್ಗೆ ಮಾತನಾಡಿದ್ರು ಅಂತ ಹೇಳೋದು ನಾನು MLAಗಳು ಯಾವುದೋ ವೈಯಕ್ತಿಕ ನೆಲಗಟ್ಟಿನಲ್ಲಿ ಮಾತಾಡೋದು ಬೇರೆ. ನಿಮಗೆ ಜನಾಕ್ರೋಶ ಎಲ್ಲಿ ತೀರ್ಮಾನ ಆಗುತ್ತೆ, ಎಲ್ಲಿ ಬರ್ತದೆ? ದಯಮಾಡಿ ಕೇಳಿ. ಮುಖ್ಯಮಂತ್ರಿಗಳ ಮಕ್ಕಳು ಉಪಚುನಾವಣೆಯಲ್ಲಿ ಸ್ಪರ್ಧೆ ಆದಾಗ ಈ ರಾಜ್ಯ ಜನ ಯಾರಿಗೂ ಉತ್ತರ ಕೊಟ್ಟಿದ್ದಾರೆ, ಯಾರಿಗೂ ಜನಾದೇಶ ಕೊಟ್ಟಿದ್ದಾರೆ? ಜನಾಕ್ರೋಶ ಇದ್ರೆ ಏನಾಗುತ್ತೆ? ಫಲಿತಾಂಶ ಬರ್ತಕ್ಕಂಥದ್ದೇ ಸರ್ಕಾರ ಇದ್ದಾಗ ಅವರು ಎಲ್ಲ ಬೈ ಎಲೆಕ್ಷನ್ ಕರ್ನಾಟಕದಲ್ಲಿ ಜನಾಕ್ರೋಶ ಪದ ಬಳಸಿದಾರಲ್ಲ ಪ್ರಧಾನಮಂತ್ರಿಗಳು, ಅದಕ್ಕೆ ಉತ್ತರ ಕೊಡ್ಲಿ. ಕಳೆದ 3 ವರ್ಷ ದಯಮಾಡಿ ಮಧ್ಯದಲ್ಲಿ ಮಾತಾಡಬಾರ್ದು. 3 ವರ್ಷ ಪಲಾಯನವಾದ ಬೇಡ, ಮುಖ್ಯಮಂತ್ರಿ ಸೋತ್ರು ಅಲ್ಲ, ಈ ಕಾಂಗ್ರೆಸ್ ಕೊಡಬೇಕಲ್ಲ, ಜನ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಚನ್ನಪಟ್ಟಣದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದು, ಬಾಗಲಕೋಟೆಯಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದು. ಈ ಪಲಾಯನವಾದ ನಾನಲ್ಲ, ಬಸವರಾಜ ದುಡ್ಡಿಲ್ಲ, ಎಲ್ಲ ಮಾಡಿದ್ರೆ ಪಾರ್ಟಿಸಿಪೇಟ್ ಮಾಡಲ್ಲ. ವಿಧಾನ ಪರಿಷತ್ ರಮೇಶ್ ಬಾಬು ಅವರ ಸಮಯ ನಿಮ್ದಲ್ಲ, ನಿಮ್ದಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ರಮೇಶ್ ಬಾಬು ಅವರೇ ಒಂದ್ ನಿಮಿಷ ರೀ. ರಮೇಶ್ ಬಾಬು ಒಂದ್ ನಿಮಿಷ ರೀ, ನಿಮ್ಮ ಸಮಯ ಅಲ್ಲ. ರಮೇಶ್ ಬಾಬು ಅವರ ನಾನ್ ಇಲ್ಲ ಸರ್, ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ ಕರ್ನಾಟಕ ಅದನ್ನೇ ಕೇಳ್ತಾ ಇದ್ದೀನಿ ನಾನು ಅವ್ರ ಹತ್ರ. ಜನಸಾಮಾನ್ಯರಿಗೆ ಮಾತಾಡೋಣ. ಒಂದ್ ನಿಮಿಷ ರಮೇಶ್ ಬಾಬು, ಪ್ರಶ್ನೆ ಅದೇ ಬರುತ್ತೆ. ಪ್ಲೀಸ್ ಒಂದ್ ನಿಮಿಷ ರಮೇಶ್ ಬಾಬು, ಏನೇನೋ ಸುಳ್ಳು ಹೇಳ್ಕೊಂಡು MLAಗಳು ನಿಮ್ಮವರೇ ಮಾತನಾಡಿರೋದ್ರಿಂದ ಈ ಪ್ರಶ್ನೆ ಉದ್ಭವ ಆಗುತ್ತೆ ಅಂತ ನನ್ನ ಪ್ರಶ್ನೆ ಇರೋದು. ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇರೋದೇ ಅದು ಸರ್. MLAಗಳು ವೈಯಕ್ತಿಕ ನೆಲೆಗಟ್ಟಲ್ಲಿ ಮಾತಾಡೋಂಥದ್ದು ಇಶ್ಯೂ ಅಲ್ಲ. ನೀವೇನು ಪ್ರಧಾನಮಂತ್ರಿಗಳು ಕೊಟ್ಟಂಥ ಹೇಳಿಕೆಗೆ ಪೂರಕವಾಗಿ ನೀವು ಚರ್ಚೆ ತಗೊಂಡಿದ್ದೀರಾ? ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇತ್ತೀಚೆಗೆ ನಾಟ್ ವೆರಿ ಲಾಂಗ್, 1 ತಿಂಗಳಿಂದ ಕರ್ನಾಟಕದಲ್ಲಿ 2 ಉಪಚುನಾವಣೆ ಆಗಿದೆ. ಚುನಾವಣೆಗಳಲ್ಲಿ ಬರೋಂಥ ಫಲಿತಾಂಶ
ಜನ ಅವ್ರೇನು ಮೋದಿ ಅವರು ಕೊಟ್ಟಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾದಂತ ಉತ್ತರ. ಇರಿ. ಈ ರಾಜ್ಯದಲ್ಲಿ ನಮ್ಮ ಇರಿ, ಸರ್ಕಾರ ಮುಗಿಸಿ, ಬಂದ ನಂತರ ಸುಮಾರು 1,40,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆ ಮುಖಾಂತರ ರಮೇಶ್ ಬಾಬು ಅವರೇ, ಬೈ ಎಲೆಕ್ಷನ್ ಸರ್ಕಾರಕ್ಕೆ ಕೊಟ್ಟಿರುವಂತ ಮಾರ್ಕ್ಸ್ ಅಂತ ನಾವು ಭಾವಿಸೋದಾದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಅಷ್ಟಕ್ಕಷ್ಟು ಬೈ ಎಲೆಕ್ಷನ್ ಗೆದ್ರು ಅವರು. ಎಲ್ಲ ಒಂದ್ ನಿಮಿಷ, ಅದನ್ನ ಹೆಂಗೆ ನಾವು ಎಲೆಕ್ಷನ್ ಗೆಲುವನ್ನ ನಾವು ಒಂದ್ ನಿಮಿಷ, ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ಈ ಬಾಗಲಕೋಟೆ ಚುನಾವಣೆ ಆದಂತ ಸಮಯದಲ್ಲಿ, ದಾವಣಗೆರೆ ಚುನಾವಣೆ ಉಪಚುನಾವಣೆ ಆದಂತ ಸಂದರ್ಭದಲ್ಲಿ ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿದವರು ಕಾಂಗ್ರೆಸ್ನವರಲ್ಲ, ಬಿಜೆಪಿ ಅವರು, ಇನ್ಕ್ಲೂಡಿಂಗ್ ವಿಜಯೇಂದ್ರ. ಹೋಗಿ ಬಾಗಲಕೋಟೆಯಲ್ಲಿ ನಾವು ಗೆಲ್ತೀವಿ, ಮುಂದಿನ ಚುನಾವಣೆಗೆ ದಿಕ್ಸೂಚಿ, ಸರ್ಕಾರದ ವಿರುದ್ಧ ಜನ ಆಕ್ರೋಶ ಇದೆ, ಜನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ 23,000 ಓಟಲ್ಲಿ ಗೆದ್ದಿದ್ದೀವಿ ಬಾಗಲಕೋಟೆ ಚುನಾವಣೆ. ಯಾರು ಅದನ್ನ ಹೇಳಿದ್ದು? ದಿಕ್ಸೂಚಿ ಅಂತ ಹೇಳಿದ್ರು ಕಾಂಗ್ರೆಸ್ನವರ, ಬಿಜೆಪಿ ಅವರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.